ಸ್ನೇಹಿತರೆ, ಕನಸಿನ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ನಂಬಿಕೆಗಳು ಇದೆ. ಒಳ್ಳೆ ಕನಸು, ಕೆಟ್ಟ ಕನಸು, ಈ ರೀತಿ ವ್ಯಾಖ್ಯಾನ ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲ, ಕೆಲ ಕನಸುಗಳ ಬಗ್ಗೆ ಬೇರೆಯವರಿಗೆ ಹೇಳಬೇಡಿ, ಅದನ್ನ ಮತ್ತೊಬ್ಬರ ಹತ್ರ ಹಂಚ್ಕೋಬೇಡಿ, ಅದು ಮಂಗಳವಲ್ಲ, ಅಮಂಗಳ ಅನ್ನೋ ನಂಬಿಕೆ ಕೂಡ ಇದೆ. ಕನಸು ಸಾಮಾನ್ಯವಾಗಿ ಗಾಢ ನಿದ್ರೆಯಲ್ಲಿದ್ದಾಗ ಕಣ್ಣೆದರೆ ಬೇರೆದೊಂದು ಪ್ರಪಂಚವನ್ನ ಸೃಷ್ಟಿ ಮಾಡೋದು ಹೊಸದೇನಲ್ಲ. ಆ ಕನಸುಗಳು ಬಹುತೇಕ ಮುಂಜಾನೆ ನೆನಪಲ್ಲಿ ಉಳಿಯೋದು ಕೂಡ ಕಡಿಮೆ ಅಂತಾನೆ ಹೇಳ್ಬೋದು. ಆದರೆ ಕೆಲವೊಮ್ಮೆ ಕೆಲವು ಕನಸುಗಳು ಅಸ್ಪಷ್ಟವಾಗಿರುತ್ತದೆ. ಹಾಗಂತ ಎಲ್ಲ ಕನಸುಗಳು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವು ಕನಸುಗಳು ಬೆಳಗ್ಗೆ ಎಚ್ಚರವಾದಾಗಲೂ ಸ್ಪಷ್ಟವಾಗಿ ನೆನಪಲ್ಲಿ ಉಳಿಯೋದು ಇದೆ. ಹೆಚ್ಚಿನ ಬಾರಿ ನಾವು ನಮ್ಮ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀವಿ. ನಮ್ಮ ಮುಂದಿನ ಜೀವನದ ಬಗ್ಗೆ ಏನಾದರೂ ಒಳ್ಳೇದು ನಡೆಯುತ್ತೆ ಅಂತ ಮನಸ್ಸಲ್ಲಿ ಚಿಂತಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಶುಭ ಕನಸುಗಳು ನಮ್ಮನ್ನ ಹೇಗೆ ಶ್ರೀಮಂತಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಯಾವುದೆಲ್ಲ ಶುಭ ಸೂಚಕ ಕನಸುಗಳು ಅಂತ ನೋಡೋದಾದ್ರೆ, ಕನಸಿನಲ್ಲಿ ಮಳೆ ಬರೋದು, ಒಳ್ಳೆಯ ಆಹಾರ, ಕಮಲದ ಹೂವು, ನೀರಿನ ಮಡಕೆ, ಅದು ನೀರು ತುಂಬಿರಬೇಕು, ಖಾಲಿ ಮಡಕೆ ಆಗಿರಬಾರ್ದು. ಹಾಗೆ ನೀರು ಕುಡಿಯುವ ಪೋಷಕರು, ಬೆಳ್ಳಿ ತುಂಬಿದ ಪಾತ್ರೆ, ಹಸುಗಳು, ಆನೆಗಳ ಹಿಂಡು, ದೇವಸ್ಥಾನ ಹಾಗೂ ಪುಣ್ಯಕ್ಷೇತ್ರಗಳು, ಕನಸಿನಲ್ಲಿ ಗುರುಗಳ ದರ್ಶನ, ಜೇನುನೊಣ, ಎತ್ತರದ ಜಾಗ, ನೃತ್ಯ ಮಾಡ್ತಿರುವಂತಹ ಮಹಿಳೆ, ಮುತ್ತೈದೆ, ಹಾವು ಹೆಡೆ ಎತ್ತಿರುವಂಥದ್ದು, ಕೊಬ್ಬಿದ ಎತ್ತುಗಳು, ತೋಳ, ತಾಮ್ರವನ್ನು ನೋಡೋದು, ಹಚ್ಚ ಹಸಿರಿನ ಕಾಡು, ತೆರೆದ ಬಾಗಿಲು, ಗುಹೆಗಳನ್ನು ನೋಡುವುದು, ಕನ್ನಡಕವನ್ನು ಧರಿಸೋದು, ಪೂಜೆಯನ್ನು ನೋಡೋದು, ಹಣ್ಣು ಹೂವುಗಳು, ಜೋಡಿ ಸಿಂಹ, ಬಿಳಿ ಪಾರಿವಾಳ, ಸಮಾಧಿಯನ್ನು ನೋಡೋದು, ರಣಹದ್ದು, ವಿಳ್ಳೆದೆಲೆ, ಮನೆ ಕಟ್ಟುವಂಥದ್ದು, ಮಾರುಕಟ್ಟೆಯನ್ನು ನೋಡೋದು, ಮುತ್ತು ರತ್ನಗಳು, ಈ ಥರ ಸಾಕಷ್ಟು ವಿಚಾರಗಳಿದೆ. ಆ ವಿಚಾರಗಳನ್ನು ಕನಸಿನಲ್ಲಿ ಕಂಡ್ರೆ ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತಾನು ಲಕ್ಷ್ಮೀದೇವಿಯ ಪಾತ್ರಕ್ಕೆ ಕೃಪಾ ಆಗ್ತಾನೆ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗುತ್ತೆ. ಜೊತೆಗೆ ಆ ವ್ಯಕ್ತಿಯು ಆದಾಯಗಳನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಇದು ಸೂಚನೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಈ ಥರ ಕನಸುಗಳನ್ನು ಕಂಡ್ರೆ ಅದೆಲ್ಲ ಶುಭ ಸೂಚಕಗಳು. ಅವನ ಜೀವನದಲ್ಲಿ ಲಕ್ಷ್ಮೀ ದೇವಿ ಪ್ರವೇಶ ಮಾಡ್ತಾಳೆ ಹಾಗೂ ಅವನ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗುತ್ತೆ. ಜೊತೆಗೆ ಆ ವ್ಯಕ್ತಿಯು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ತಾನೆ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸ್ತಾನೆ ಹಾಗೂ ಗುರುಗಳ ಮಾರ್ಗದರ್ಶನ ಪಡಿತಾನೆ ಎಂಬುದನ್ನು ಅರ್ಥ ಮಾಡ್ಕೋಬಹುದು. ಇನ್ನು ಒಳ್ಳೇದು ಹೇಳಿದ್ಮೇಲೆ ಕೆಟ್ಟದು ಅಂದರೆ ಅಶುಭ ಕನಸುಗಳ ಬಗ್ಗೆ ಹೇಳಲೇಬೇಕಲ್ವಾ? ಯಾಕೆ ಅಂದರೆ ಅದೆಷ್ಟೋ ಜನ ಅನ್ಕೋತಾ ಇರ್ತಾರೆ, ಸದ್ಯ ನಮ್ಗೆ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ಕೆಟ್ಟದಾಗದೇ ಇದ್ದರೆ ಸಾಕಪ್ಪ, ಬಡವ ನೀ ಮಡಗ್ದಂಗಿರು ಅಂತ ನಮ್ಮ ಪಾಳಿಗೆ ನಾವು ಹೆಂಗೋ ಇರ್ತೀವಿ ಅಂತ. ಆ ಕಾರಣಕ್ಕಾದರೂ ಆ ಕೆಟ್ಟ ಕನಸುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಅದ್ಯಾವುದು ಅಂದರೆ, ಕಣ್ಣುಗಳಿಗೆ ಕಾಡಿಗೆ ಹಚ್ಚುತ್ತಿರೋದನ್ನು ನೋಡೋದು, ಕೈಗಳಲ್ಲಿ ಕತ್ತರಿ ಹಿಡಿದಿರುವಂಥದ್ದು ಹಾಗೂ ಆಯುಧಗಳನ್ನು ಹಿಡಿದಿರೋದು, ಒಣ ಉದ್ಯಾನವನವನ್ನು ನೋಡೋದು, ಹಿರಿಯ ರಾಜಕಾರಣಿ ಸಾವು ಉಗುಳೋದನ್ನು ನೋಡೋದು, ಚಂದ್ರಗ್ರಹಣವನ್ನು ನೋಡೋದು, ಬಿರುಗಾಳಿ, ಹಲ್ಲುದುರೋದು, ಮುಚ್ಚಿದ ಬಾಗಿಲು, ಹೊಗೆಯನ್ನು ನೋಡೋದು, ಭೂಕಂಪ, ಬೆಕ್ಕುಗಳು ಜಗಳ ಆಡ್ತಾ ಇರೋದನ್ನು ನೋಡೋದು, ಅಳುವ ನರಿಗಳನ್ನು ನೋಡೋದು, ಖಾಲಿ ಎತ್ತಿನ ಬಂಡಿಯನ್ನು ನೋಡೋದು, ಚಿನ್ನ ಹುಡುಕ್ತಾ ಇರುತ್ತದ್ದು ಹಾಗೂ ದೇಹದ ತುಂಡಾದ ಭಾಗ, ಜೊತೆಗೆ ಕಾಗೆ, ಹಲ್ಲಿ, ಈ ಥರ ಪಕ್ಷಿ ಜಂತುಗಳನ್ನು ನೋಡೋದು ಕೆಟ್ಟ ಅಂದರೆ ಅಶುಭ ಕನಸಿನ ರೀತಿ. ಆ ಅಶುಭ ಕನಸುಗಳು ಕೆಟ್ಟದರ ಮುನ್ಸೂಚನೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಇನ್ನು ಶುಭ ಕನಸುಗಳ ಬಗ್ಗೆ ಕೇಳಿದ್ರಿ, ಅಶುಭ ಶಕುನದ ಕನಸುಗಳ ಬಗ್ಗೆ ತಿಳ್ಕೊಂಡ್ರಿ. ಇದ್ರ ಜೊತೆಗೆ ಕನಸುಗಳು ಬೀಳೋದನ್ನ ನೆನಪಲ್ಲಿ ಇಟ್ಕೊಳ್ಳೋದೇ ಕಷ್ಟ. ಅದರ ನಡುವೆ ಬೇರೆಯವ್ರಿಗೆ ಹೇಳಿದ್ರೆ, ಆ ಕನಸುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಎಡವಟ್ಟು ಅಂತ ಕೂಡ ಹೇಳ್ತಾರೆ. ಅದು ಯಾವುದು ಅಂತ ನೋಡೋದಾದ್ರೆ, ಕನಸಿನಲ್ಲಿ ಹಾಲು ತುಂಬು ತುಳುಕ್ತಾ ಇರೋದು ಅದು ಒಳ್ಳೆಯ ಶಕುನವೇ, ಆದರೆ ಯಾರಿಗೂ ಹೇಳಬಾರ್ದಂತೆ. ಕನಸಿನಲ್ಲಿ ದೇವರು ನೋಡೋದು ಅದು ಒಳ್ಳೆಯದೇ, ಯಾರಿಗೂ ಹೇಳಬೇಡಿ ಅಂತಾರೆ. ಹಾಗೆ ಕನಸಿನಲ್ಲಿ ತನ್ನ ಸ್ವಂತ ಸಾವನ್ನು ನೋಡೋದು ಒಳ್ಳೆ ಶಕುನ ಅಂತ ಹೇಳ್ತಾರೆ. ಅದರಿಂದ ಆಯಸ್ಸು ವೃದ್ಧಿ ಆಗುತ್ತಂತೆ. ಆದರೆ ಯಾರ ಹತ್ರನೂ ಹೇಳ್ಕೋಬಾರ್ದು, ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ.
ಒಳ್ಳೇದು ಕೆಟ್ಟದು ಅಂತಿದ್ಮೇಲೆ ಅದಕ್ಕೊಂದು ಪರಿಹಾರ ಅಂತನೂ ಇರುತ್ತಲ್ವೇನ್ರಿ. ಒಳ್ಳೆ ಕನಸು ಬಿದ್ದರೆ ಒಳ್ಳೇದಾಗತ್ತೆ, ಆನಂದವಾಗಿರ್ಬೋದು. ಕೆಟ್ಟ ಕನಸು ಬಿದ್ದರೆ ಏನು ಮಾಡೋದು? ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಇದು ಕನಸು ಅಷ್ಟೇ ಅಂತ ಒಂದ್ಸತಿ ಅಂದ್ಕೊಳ್ಳಿ ಸಾಕು. ಆದರೂ ನಿಮ್ಮ ತಲೆನಲ್ಲಿ ಒಂದು ಕ್ಯಾಸೆಟ್ ಓಡಾಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಲ್ಲಿ ತಲೆಗೆ ಮೈಗೆ ಸ್ನಾನ ಮಾಡಿ, ದೇವ್ರನ್ನ ಪೂಜಿಸಿ, ಕೊನೆಗೆ ಪರಿಹಾರನ ನೀನೇ ಕೊಡು ಅಂತ ಇನ್ನೊಂದ್ಸತಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹತ್ತಿರದಲ್ಲಿ ಹಸು ಸಿಕ್ಕಿದ್ರೆ ತಿನ್ನಕ್ಕದಕ್ಕೇನಾದರೂ ಆಹಾರ ನೀಡಿ, ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ. ಇದು ನಿಮಗೆ ಮನಸ್ಸಿನಲ್ಲಿ ಒಂದು ತೃಪ್ತಿ, ನೆಮ್ಮದಿಯನ್ನು ಕೊಡುತ್ತೆ. ಅದು ಕನಸಷ್ಟೇ, ತಲೆ ಕೆಡಿಸ್ಕೋಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.